ನಮಸ್ಕಾರ ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ಒಂದು ಸುಲಭ ರೀತಿಯಲ್ಲಿ ಹಾಗೂ ತುಂಬಾ ಪ್ರಭಾವವನ್ನು ಬೀರುವಂತಹ ಒಂದು ವಶೀಕರಣ ತಂತ್ರವನ್ನು ನೋಡ್ಕೊಂಡು ಬರೋಣ ವೀಕ್ಷಕರೇ. ಕೇವಲ 7 ಲವಂಗವನ್ನು ಉಪಯೋಗಿಸಿಕೊಂಡು ನೀವು ಪ್ರೀತಿಸಿದ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅವರನ್ನು ಹೇಗೆ ನಿಮ್ಮ ವಶವನ್ನಾಗಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ವೀಕ್ಷಕರೇ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿಕೊಳ್ಳಿ. ಇನ್ನು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಗುರುಗಳ ನಂಬರ್ಗೆ ಕರೆ ಮಾಡಿ, ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ. ಒಂದು ಖಾಲಿ ಹಾಳೆಯನ್ನು ಇಟ್ಕೊಳ್ಬೇಕಾಗ್ತದೆ ವೀಕ್ಷಕರೇ. ಖಾಲಿ ಹಾಳೆಯಲ್ಲಿ ಒಂದು ವೃತ್ತಾಕಾರದ ಚಿತ್ರವನ್ನು ಬರಿಬೇಕಾಗ್ತದೆ ವೀಕ್ಷಕರೇ. ವೃತ್ತಾಕಾರದ ಚಿತ್ರವನ್ನು ಬರ್ಕೊಂಡ ನಂತರ ಒಂದು ಈ ರೀತಿಯಾಗಿ ತ್ರಿಭುಜಾಕಾರ, ಹಾಗೆ ಈ ರೀತಿಯಾಗಿ ಉಲ್ಟಾ ತ್ರಿಭುಜಾಕಾರವನ್ನು ಹಾಕೋಬೇಕಾಗ್ತದೆ ವೀಕ್ಷಕರೇ. ನೀವು ಒಂದು ವೇಳೆ ಸ್ತ್ರೀಯನ್ನು ವಶ ಮಾಡ್ಕೊಳ್ಳೋದಾದ್ರೆ ಇಲ್ಲಿ ಸ್ತ್ರೀ ಅಂತ ಬರ್ಕೋಬೇಕು ವೀಕ್ಷಕರೇ. ಅದೇ ನೀವು ಪುರುಷನನ್ನು ವಶ ಮಾಡ್ಕೋಬೇಕಾದ್ರೆ ಇಲ್ಲಿ ಪುರುಷ ಅಂತ ಬರ್ಕೋಬೇಕಾಗ್ತದೆ ವೀಕ್ಷಕರೇ. 4 ಮೂಲೆಯಲ್ಲೂ ಸ್ತ್ರೀಯನ್ನು ವಶ ಮಾಡೋದಾದ್ರೆ ಸ್ತ್ರೀ ಅಂತ ಬರ್ಕೋಬೇಕು, ಪುರುಷನನ್ನು ವಶ ಮಾಡ್ಕೊಳ್ಳೋದಾದ್ರೆ ಪುರುಷ ಅಂತ ಬರ್ಕೋಬೇಕಾಗ್ತದೆ ವೀಕ್ಷಕರೇ. ನೀವು ಯಾರನ್ನು ವಶ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ ವೀಕ್ಷಕರೇ, ಅವರ ಹೆಸರನ್ನು ಬರ್ಕೋಬೇಕಾಗ್ತದೆ ವೀಕ್ಷಕರೇ. ಸರಿಯಾಗಿ ನೋಡಿ, ನಾನು ಎಲ್ಲಿ ಬರೀತಿದ್ದೇನೆ ಅಂತ ನೀವು ಸಹ ಅಲ್ಲಿಯೇ ಬರಿಬೇಕಾಗ್ತದೆ ವೀಕ್ಷಕರೇ. ಹಾಗೆ ನಿಮ್ಮ ಹೆಸರನ್ನು ಬರ್ಕೋಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಬರ್ಕೊಂಡ ನಂತರ ವೀಕ್ಷಕರೇ, ನೀವು ಇದಕ್ಕೆ ಕುಂಕುಮವನ್ನು ಹಾಕ್ಬೇಕಾಗ್ತದೆ ವೀಕ್ಷಕರೇ. ಮಧ್ಯಭಾಗದಲ್ಲಿ ಏನು ಜಾಗ ಇದೆ ವೀಕ್ಷಕರೇ, ಅಲ್ಲಿ 3 ಬಾರಿ ಕುಂಕುಮವನ್ನು ಹಾಕ್ಬೇಕಾಗ್ತದೆ ವೀಕ್ಷಕರೇ. ಕುಂಕುಮವನ್ನು ಹಾಕಿದ ನಂತರ ಇದನ್ನು ಹೀಗೆ ನೀವು ಮಡಚಿಟ್ಟುಕೊಂಡು 9 ದಿನಗಳ ಕಾಲ ನಿಮ್ಮ ತಲೆದಿಂಬಿನ ಕೆಳಗೆ ಇಡಬೇಕಾಗ್ತದೆ ವೀಕ್ಷಕರೇ. ನೀವು ಪ್ರತಿದಿನ ತಪ್ಪದೆ 9 ದಿನಗಳ ಕಾಲ ಈ ಲವಂಗವನ್ನು ಬಾಯಲ್ಲಿ ಹಾಕಿಕೊಂಡು ಒಂದು ಮಂತ್ರವನ್ನು ಹೇಳ್ಬೇಕಾಗ್ತದೆ ವೀಕ್ಷಕರೇ. ಆ ಮಂತ್ರವನ್ನು ನಾನು ಹೇಳ್ತೇನೆ, ಸರಿಯಾಗಿ ಕೇಳ್ಕೊಳ್ಳಿ ವೀಕ್ಷಕರೇ. ಸರಿಯಾಗಿ ಕೇಳ್ಕೊಳ್ಳಿ ಒಂದ್ಸಲ. ಈ 7 ಲವಂಗವನ್ನು ಪ್ರತಿದಿನ ನೀವು ಬಾಯಲ್ಲಿ ಹಾಕೊಂಡು 9 ದಿನಗಳ ಕಾಲ ಈ ಒಂದು ಮಂತ್ರವನ್ನು 21 ಬಾರಿ ಪಠಿಸಬೇಕಾಗ್ತದೆ ವೀಕ್ಷಕರೇ. ಕ್ಲಿಂ ಇಷ್ಟ ಸಿದ್ಧಿ ವಶಂ ಮನಸಾಚ ಕುರು ಪಟ್ ಸ್ವಾಹ. ಕ್ಲಿಂ ಇಷ್ಟ ಸಿದ್ಧಿ ವಶಂ ಮನಸಾಚ ಕುರು ಪಟ್ ಸ್ವಾಹ. ಕ್ಲಿಂ ಇಷ್ಟ ಸಿದ್ಧಿ ವಶಂ ಮನಸಾಚ ಕುರು ಪಟ್ ಸ್ವಾಹ. ಈ ಒಂದು ಮಂತ್ರವನ್ನು ನೀವು 21 ಬಾರಿ ಹೇಳ್ಬೇಕಾಗ್ತದೆ ವೀಕ್ಷಕರೇ. ನೀವು ಈ ವಿಧಾನವನ್ನು ಚಾಚು ತಪ್ಪದೆ ಇದೇ ರೀತಿ ಮಾಡಿದ್ದೇ ಆದರೆ ಕೇವಲ 3 ದಿನದಲ್ಲಿ ನೀವು ಯಾರನ್ನು ವಶ ಮಾಡ್ಕೊಂಡಿರ್ತೀರಾ ವೀಕ್ಷಕರೇ, ಅವರು ಹುಚ್ಚರಂತೆ ನಿಮ್ಮ ಹಿಂದೆ ಬರ್ತಾರೆ. ಒಂದು ವೇಳೆ ನಿಮ್ಮ ಹತ್ರ ಈ ವಿದ್ಯೆಯನ್ನು ಮಾಡ್ಲಿಕ್ಕಾಗಿಲ್ಲ, ಈ ತಂತ್ರವನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳೋದಾದ್ರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಕರೆ ಮಾಡಿ ವೀಕ್ಷಕರೇ. ನಿಮ್ಗೆ ವಶೀಕರಣ ಯಂತ್ರವನ್ನು ಮಾಡಿ ಕಳಿಸ್ತಾರೆ. ಧನ್ಯವಾದಗಳು.